ಸರಿ, ತಪ್ಪಾಯ್ತು, ಕ್ಷಮಿಸಿ. ಪ್ಲೀಸ್ ಹಠ ಮಾಡಬಾರ್ದು, ತಿನ್ನಿ ಪ್ಲೀಸ್, ತಗೊಳ್ಳಿ. ಅಪ್ಪಮ್ಮ, ಇಲ್ಲಿ ನೋಡಿ, ನಾನ್ ಹಿತ ಬಂದಿದ್ದೀನಿ. ನಾನ್ ನಿಮಗ್ ತಿನ್ನಿಸ್ಲಾ? ನೀವು ತಿಂತೀರ ತಾನೆ? ನೋಡಿ, ಈಗ ನೀವು ತಿನ್ಲಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ. ನಾನ್ ನಿಮ್ಗೆ ಪಾಯಸ ತಿನ್ನಿಸ್ಲಾ? ಎಲ್ಲಿ ಆ ಮಾಡಿ. ಚಿನ್ನು, ಚಿನ್ನು ಚಿನ್ನು ಯಾರು? ಅದಕ್ಕೆ ಚಿನ್ನು ನಾನೇ. ಹೌದು ದುರ್ಗಾ, ಶಾನ್ವಿ ಚಿಕ್ಕ ಮಗುವಾಗಿದ್ದಾಗ ದಾಕ್ಷಾಯಿಣಿ ಅವಳನ್ನ ಪ್ರೀತಿಯಿಂದ ಚಿನ್ನು ಅಂತ ಕರಿತಾ ಇದ್ಲು. ಅಪ್ಪ, ಅಮ್ಮ ನಮ್ಮನ್ನೆಲ್ಲ ಗುರುತಿಸ್ತಾ ಇರ್ಬೋದು, ಆದ್ರೆ ಅವ್ರಿಗೆ ಹಳೆ ನೆನಪುಗಳೆಲ್ಲ ಹಾಗೆ ಇದೆ ಅಲ್ವಾಪ್ಪ? ಹೌದಪ್ಪ ಶರತ್, ಸರಿಯಾಗಿ ಹೇಳಿದೆ. ಹೆತ್ತು ಕರಳಿನ ಶಕ್ತಿನೇ ಅಂಥದ್ದು. ಯಾವ ತಾಯಿ ತಾನೇ ತನ್ನ ಮಕ್ಕಳನ್ನ ಮರೆಯೋದಕ್ಕೆ ಸಾಧ್ಯ ಹೇಳು? ತಾಯಿ ಮಕ್ಕಳ ಬಂಧ ಜನ್ಮ ಜನ್ಮಾಂತರದ್ದು. ಅದು ಹೆತ್ತು ಕರಳೆ ಆಗಿರ್ಬೋದು, ಇಲ್ಲ ಪ್ರೀತಿ ಮಮತೆಯಿಂದ ಸಾಕಿರೋ ಮಲ್ತಾಯಿನೇ ಆಗಿರ್ಬೋದು. ತನ್ನ ಮಕ್ಕಳ ನೆನಪನ್ನ ಯಾರಿಂದನೂ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಅಮ್ಮ ಮಂಜರಿ ಅಮ್ಮ, ನೀವೇ ಸ್ವತಃ ದಾಕ್ಷಾಣಿನ ನಿಮ್ಮ ಮಂತ್ರದಿಂದ ದಿಗ್ಬಂಧನ ಹಾಕಿದ್ರಿ. ಅವಳ ಮೆದುಳು, ಅವಳ ಬುದ್ಧಿ ಎಲ್ಲವೂ ನಿಮ್ಮ ಹಿಡಿತದಲ್ಲಿತ್ತು. ಹೀಗಿರುವಾಗ ಅವಳು ನನ್ನ ಮುಟ್ಟಿದ ಕೂಡಲೇ ನನ್ನ ಕೈಗಳು ಬೆಂಕಿ ತರ ಉರಿಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಮ್ಮ? ಅವಳಲ್ಲಿ ಅಷ್ಟೊಂದು ದೈವಿಕ ಶಕ್ತಿ ಎಲ್ಲಿಂದ ಬಂತು? ದಾಕ್ಷಾಯಿಣಿಗೆ ನಿನ್ನ ಮೇಲೆ ಬ್ರಹ್ಮಾಂಡದಷ್ಟು ಕೋಪವಿದೆ. ದಾಕ್ಷಾಯಿಣಿ ಅಂತ ಪವಿತ್ರವಾದ ನಿಷ್ಕಲ್ಮಶವಾದ ಆತ್ಮದಲ್ಲಿ ದಶಕಗಳಿಂದ ಅಡಗಿರೋ ಆ ತೀವ್ರವಾದ ಆಕ್ರೋಶ ಮತ್ತು ನೋವು ತನ್ನ ಅಸಲಿ ಶತ್ರುವಿನ ಸ್ಪರ್ಶವಾದಾಗ ಈ ತರಹದ ಭೀಕರ ರೌದ್ರಾವತಾರವಾಗಿ ಹೊರಹೊಮ್ಮುತ್ತೆ. ಜ್ಞಾಪಕ ಇಟ್ಕೋ, ಇನ್ನು ಮುಂದೆ ನೀನು ಅವಳ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಅವಳನ್ನು ಸಾಮಾನ್ಯ ಹೆಣ್ಣು ಅಂದುಕೊಂಡ್ರೆ ನೀನೇ ಬೂದಿ ಆಗೋಗ್ತೀಯ. ಅಮ್ಮ, ಅಮ್ಮ, ಏನಮ್ಮ ನೀವು ಹೇಳ್ತಾ ಇರೋದು? ಎಚ್ಚರಿಕೆಯಿಂದ ಇರೋದಾ ಅಂದ್ರೆ ನಾವು ಆಳ್ತಾ ಇದ್ದ ದಿನಗಳೆಲ್ಲ ಹೊರಟೋದ್ವಾ? ಇಲ್ಲಮ್ಮ, ಇಲ್ಲ. ನಾನು ಕಷ್ಟಪಟ್ಟು ಕಟ್ಟಿದ್ದ ಸಾಮ್ರಾಜ್ಯಕ್ಕೆ ಅವಳು ಕಂಟಕ ಆಗೋದಕ್ಕೆ ನಾನು ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದಿಲ್ಲ. ಇವತ್ತು ರಾತ್ರಿನೇ ನಾನೇ ಸ್ವತಃ ದಾಕ್ಷಾಣಿ ಕತ್ತೆನ ಮುಗಿಸ್ಬಿಡ್ತೀನಿ. ಅವಳು ಉಸಿರನ್ನೇ ನಿಲ್ಲಿಸ್ಬಿಡ್ತೀನಿ. ಹೌದು ಮಾಲೀಕ, ನೀನು ತಗೊಂಡಿರೋ ಈ ನಿರ್ಧಾರ 100ಕ್ಕೆ 100 ಸರಿ. ಅವಳನ್ನ ಈಗಲೇ ಈ
ಈ ರಾತ್ರಿನೇ ಶಾಶ್ವತವಾಗಿ ಮುಗಿಸಿಬಿಡು. ದಾಕ್ಷಾಯಿಣಿ ಹತ್ರ ಎಂಥ ದಿವ್ಯ ಜ್ಞಾನ ಮತ್ತು ಶಕ್ತಿ ಇದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾವು ಅವಳ ಬುದ್ಧಿಗೆ ನೆನಪಿಗೆ ದಿಗ್ಬಂಧನ ಹಾಕಿ ಪೂರ್ತಿಯಾಗಿ ಬಂದಿ ಮಾಡಿದ್ರು ಅವಳು ಇವತ್ತಿಗೂ ನಮಗೆ ತುಂಬಾನೇ ಅಪಾಯಕಾರಿ. ಅವಳ ಜ್ಞಾನದ ಬಂಧನ ಎಲ್ಲಾದ್ರೂ ಒಡೆದು ಹೋಗಿ ಅವಳು ನಮಗೆ ದೊಡ್ಡ ತಲೆನೋವು ಆಗೋದಕ್ಕಿಂತ ಮುಂಚೆನೆ ಅವಳನ್ನು ಮಣ್ಣು ಮಾಡೋದು ಒಳ್ಳೆಯದು. ನನ್ನ ಶಕ್ತಿಯು ಈಗ ನಿನ್ನ ಕೈ ಸೇರುತ್ತೆ. ಅವಕಾಶನ ತಪ್ಪಿಸ್ಕೋಬೇಡ. ಹೋಗು, ಮುಗಿಸು ಅವಳನ್ನ. ಖಂಡಿತ ಅಮ್ಮ, ಖಂಡಿತ. ನೀವ್ ಹೇಳಿದ್ಮೇಲೆ ನಾನು ಮಾಡೇ ಮಾಡ್ತೀನಿ. ನಮ್ಮ ದಾರಿ ಗಡ್ಡ ಬಂದವ್ರನ್ನ ಹೇಗ್ ಮುಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆ ದಾಕ್ಷಾಯಿಣಿ ನಾಳಿನ ಸೂರ್ಯೋದಯನ ನೋಡೋದಿಲ್ಲ.